ಇದೊಂದು ಜರ್ಮನ್ ಶೆಪರ್ಡ್ ನಾಯಿ. ಈ ನಾಯಿನ ಕೇರ್, ಡಯಟ್, ಗ್ರೂಮಿಂಗ್ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಸೊ ವಿಡಿಯೋನ ಪಕ್ಕ ಸೇವ್ ಮಾಡಿ ಮತ್ತು ಎಂಡ್ ತನಕ ನೋಡಿ. ಜರ್ಮನ್ ಶೆಪರ್ಡ್ ತುಂಬಾ ಲಾಯಲ್, ಬ್ರೇವ್ ಮತ್ತು ಸ್ಟ್ರಾಂಗ್ ಆದ ಬ್ರೀಡ್. ಇವುಗಳು ತುಂಬಾ ಆ್ಯಕ್ಟಿವ್ ಆಗಿರ್ತದೆ. ಸೊ ದಿನಕ್ಕೆ ಅಟ್ಲೀಸ್ಟ್ 2 ಸಲ ವಾಕಿಂಗ್ ಇವುಗಳಿಗೆ ಬೇಕೇ ಬೇಕು. ಮತ್ತು ಡಯಟ್ ಕೂಡ ಹೈ ಪ್ರೋಟೀನ್ ರಿಚ್ ಡಯಟೇ ಇದಕ್ಕೆ ಕೊಡಬೇಕು. ತುಂಬ ಜನರು ಅವರ ಮನೆಯಲ್ಲಿ ಮಾಡುವ ಅನ್ನ ಸಾರನ್ನೇ ಕೊಡ್ತಿದ್ದಾರೆ. ಇದರ ಬದಲಿಗೆ ಹೈ ಪ್ರೋಟೀನ್ ಡಾಗ್ ಫುಡ್ ಮತ್ತು ವಾರಕ್ಕೆ ಕೆಲವೊಮ್ಮೆ ಬಾಯ್ಲ್ಡ್ ಕ್ಯಾರೆಟ್ ಇಲ್ಲದ್ರೆ ಬಾಯ್ಲ್ಡ್ ಮಾಡಿದ ಪಂಪ್ಕಿನನ್ನು ಕೊಡ್ಬೋದು. ಇದರಿಂದ ಅದರ ಡೈಜೆಷನ್ ಇಂಪ್ರೂವ್ ಆಗ್ತದೆ. ಇವುಗಳ ಗ್ರೂಮಿಂಗ್ ಬಗ್ಗೆ ಹೇಳಬೇಕಾದ್ರೆ ಇವುಗಳು ತುಂಬಾ ಹೇರ್ ಶೆಡ್ ಮಾಡ್ತವೆ. ಸೊ ಇವುಗಳಿಗೆ 3 to 4 ಟೈಮ್ಸ್ ವಾರದಲ್ಲಿ ನೀವು ಶೆಡ್ಡಿಂಗ್ ಬ್ರಷಿಂದ ಬ್ರಷ್ ಮಾಡಬೇಕು. ಮತ್ತು ತಿಂಗಳಿಗೆ 1 ಇಲ್ಲದ್ರೆ 2 ಸಲ ಇವುಗಳಿಗೆ ಡಾಗ್ ಫ್ರೆಂಡ್ಲಿ ಶ್ಯಾಂಪೂಯಿಂದ ಸ್ನಾನ ಮಾಡಿಸಬೇಕು. ಇವುಗಳು ತುಂಬ ಇಂಟೆಲಿಜೆಂಟ್ ಡಾಗ್ ಬ್ರೀಡ್. ಸೊ ಇದರಿಂದಾಗಿ ಇವುಗಳು ಮರಿಗಳಾಗಿರುವಾಗಲೇ ಇದರ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಬೇಕು. ಅದು ಮಾತ್ರ ಅಲ್ಲ, 6 ತಿಂಗಳಲ್ಲಿ ಆಲ್ಮೋಸ್ಟ್ ಅಡಲ್ಟ್ ಸೈಜಿಗೆ ಬರ್ತವೆ. ಸೊ ನಿಮ್ಮ ಮನೆಯಲ್ಲಿ ಇದಕ್ಕೆ ಬೇಕಾದಷ್ಟು ಸ್ಪೇಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಜರ್ಮನ್ ಶೆಪರ್ಡ್ಗಳು ವರ್ಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಗಾರ್ಡ್ ಡಾಗ್ಸ್. ನಿಮ್ಮ ಮನೆಯಲ್ಲಿ ಮಕ್ಕಳೇನಾದಿದ್ರೆ ಆ ಮಕ್ಕಳನ್ನು ಇವುಗಳು ಅದರ ಅಣ್ಣನಾಗಿ ನೋಡ್ಕೊಳ್ತದೆ. ಅದು ಯಾವಾಗಲೂ ಪ್ರೊಟೆಕ್ಷನ್ ಮೋಡಲ್ಲೇ ಇರ್ತದೆ. ಸೊ ನಿಮ್ಮ ಮನೆಯಲ್ಲಿರುವ ಮಕ್ಕಳು ಯಾವಾಗಲೂ ಸೇಫ್. ಸೊ ನಿಮ್ಮ ಮನೆಯಲ್ಲಿರುವವರಿಗೆ ಒಂದು ಪ್ರೊಟೆಕ್ಟಿವ್ ಆಗಿರಲಿಕ್ಕೆ ಒಂದು ಗಾರ್ಡ್ ಡಾಗ್ ಬೇಕಾದರೆ ನೀವು ಜರ್ಮನ್ ಶೆಪರ್ಡನ್ನು ತಗೋಬೋದು. ನೆಕ್ಸ್ಟ್ ನಾನು ಯಾವ ಡಾಗ್ ಬ್ರೀಡ್ ಬಗ್ಗೆ ವಿಡಿಯೋ ಮಾಡಬೇಕಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ಮರೆಯದೆ ಫಾಲೋ ಮಾಡಿ.